ಅದು ಗುಡಿ. ಅಲ್ಲಿ ಅತ್ಯಾಧುನಿಕತೆಯ ಸ್ಪರ್ಶವಿಲ್ಲ. ಧೂಪದ ಗಮಲು ಗುಡಿ ತುಂಬ. ಗಂಟೆಯ ಸದ್ದಾಗುತ್ತಿದೆ. ಹೂ ಜವನದ ಪರಿಮಳ ಧೂಪದ ಹೊಗೆಯಲ್ಲಿ ತೇಲಿ ಬರುತ್ತಿದೆ. ತಮ್ಮ ಇಷ್ಟ ಕಷ್ಟಗಳನ್ನು ದೇವರೊಂದಿಗೆ ಹಂಚಿಕೊಳ್ಳಲು ಗುಡಿ ತುಂಬ ಜನರಿದ್ದಾರೆ. ಅಲ್ಲಿ ಮಹಿಳೆಯೊಬ್ಬಳು ಕುಳಿತು ಕಣ್ಮುಚ್ಚಿ ಧ್ಯಾನಸ್ಥಳಾಗಿದ್ದಾಳೆ. ಎರಡೂ ಕೈ ಜೋಡಿಸಿವೆ. ಕಣ್ಣಂಚಿನಲ್ಲಿ ನೀರು ಜಿನುಗುತ್ತಿದೆ. ಭಗವಂತ, ಮದುವೆಯಾಗಿ ವರ್ಷಗಳೇ ಆಯಿತು. ಮಕ್ಕಳಿಲ್ಲದೆ ನನ್ನ ಮಡಿಲು ಖಾಲಿಯಾಗಿದೆ. ಕರುಣೆ ತೋರಪ್ಪ, ನನಗೂ ಒಂದು ಕುಡಿ ನೀಡು. ನನ್ನ ಕಣ್ಣೀರ ನೀನಾದರೂ ಒರೆಸಪ್ಪ. ನಿನಗೆ ಕೊಡೋ ಧೂಪ ದೀವಿಗೆ ಕೊಡ್ತೀನಿ. ನಾನಿರೋವರೆಗೂ ನಿನ್ನ ಸೇವೆ ಮಾಡಿಕೊಂಡು ಹೋಗುತ್ತೀನಿ ಎಂದು ಮನದಲ್ಲೇ ಪ್ರಾರ್ಥಿಸುತ್ತಾಳೆ. ಆಗ ರೋಮಾಂಚನಕಾರಿಯಾದ ದೃಶ್ಯ ಜರುಗುತ್ತದೆ. ಅವಳ ಮನದಾಳದ ಮಾತನ್ನು ಭಗವಂತ ಕೇಳಿಸಿಕೊಂಡನೆಂಬಂತೆ ತನ್ನ ಮೂರ್ತಿಯ ಮೇಲಿನ ಹೂವೊಂದನ್ನು ಬಲಗಡೆ ಬೀಳಿಸುತ್ತಾನೆ. ನಾನಿದ್ದೇನೆ, ಹೋಗಿ ಬಾ ಮಗಳೇ ಎಂಬಂತೆ ಹೇಳಿದ ಧ್ವನಿ ಆಕೆಯ ಕಿವಿಗೆ ಅಪ್ಪಳಿಸುತ್ತದೆ. ದೇವರಿಗೆ ನಮಸ್ಕರಿಸಿ ಹೊರಡುತ್ತಾಳೆ. ದಿನಗಳು ಉರುಳಿದವು. ತಿಂಗಳಾಯಿತು. ಆಕೆ ಗರ್ಭವತಿಯಾದಳು. ಆಕೆಯ ಮನೆಯಲ್ಲಿ ಮನಸ್ಸಲ್ಲಿ ಸಂತೋಷದ ಚಿಲುಮೆ ಮೂಡಿತು. ನವಮಾಸ ಕಳೆದು ಮಗುವಿಗೆ ಜನ್ಮ ನೀಡಿದಳು. ಮಕ್ಕಳಿಲ್ಲದೆ ಅಮಾವಾಸ್ಯೆಯ ಕತ್ತಲಿನಂತಾಗಿದ್ದ ಅವಳ ಬದುಕಿನಲ್ಲಿ ಹುಣ್ಣಿಮೆಯ ಚಂದ್ರ ಮೂಡಿದ. ತನ್ನ ಕೊರಗನ್ನು ನಿವಾರಿಸಿ ಮನಸಂತೋಷವಾಗುವಂತೆ ಆಶೀರ್ವದಿಸಿದ ತನ್ನ ಕುಲದೇವರಿಗೆ ತಾನು ಹರಕೆ ತೀರಿಸಲೆಂದು ಹಣ್ಣು, ಕಾಯಿ, ಜವನ, ಧೂಪ, ದೀವಿಗೆಯೊಂದಿಗೆ ಆಕೆ ಗುಡಿಗೆ ಬರುತ್ತಾಳೆ. ಆಕೆಯ ಮನಸ್ಸಿಗೆ ಏನು ತೋಚಿತೋ ಗೊತ್ತಿಲ್ಲ. ಅಮಾವಾಸ್ಯೆಯ ಕಾರ್ಗತ್ತಲಿನಂತಿದ್ದ ತನ್ನ ಬದುಕಿಗೆ ಹುಣ್ಣಿಮೆಯ ಬೆಳಕನ್ನು ತಂದಿದ್ದು ಈ ನನ್ನ ಅಪ್ಪ ದೊಡ್ಡಯ್ಯ ಸ್ವಾಮಿ. ಹಾಗಾಗಿ ನಾನು ನಂಬಿರುವ ಪರಮಾತ್ಮನಿಗೆ ಹುಣ್ಣಿಮೆಯ ದಿನದಂದೇ ಪೂಜೆ ಮಾಡಿಕೊಡಿ ಎಂದು ಪೂಜಾರಪ್ಪರವರಲ್ಲಿ ಬೇಡಿಕೆ ಇಡುತ್ತಾಳೆ. ಅದಾದ ನಂತರ ಹೊಸ ದಿನ ಆದಮೇಲೆ ಹುಣ್ಣಿಮೆ ಪೂಜೆನೇ ಮಾಡಿಕೊಡಿ ಅಂತ ಮಾಡಿಸಿದ್ರು. ಆ ಪಾಪು 3 ತಿಂಗಳಾಗಿತ್ತು ಹುಟ್ಟಿ. ಕರ್ಕೊಂಬಂದು ಮಾಡಿಸ್ಕೊಂಡು ಹೋದರು. ಇಲ್ಲೇ ಪಕ್ಕದ ಇದು ಬೆಂಗಳೂರಲ್ಲಿ ಅವರು ಅವ್ರು ಮಾತ್ರ ಪ್ರತಿ ಹುಣ್ಣಿಮೆಲೆ ಅವ್ರಿಗೆ ಬಿಟ್ಬಿಡ್ತೀವಿ. ಇದು ಡಿಸೆಂಬರ್ಗೆ ಓಪನ್ ಮಾಡಿದ್ದು. ಆ ತಿಂಗಳು ಹುಣ್ಣಿಮೆ ಆ ತಿಂಗಳದೇ ಅವ್ರಿಗೆ ಬಿಟ್ಕೊಡ್ತೀವಿ. ಆಮೇಲೆ ಒಬ್ಬೊಬ್ರು ಹಿಂಗೆ ಹುಣ್ಣಿಮೆ ಪೂಜೆ ತಿಂಗಳ ಬಂದಂಗೆ ಬುಕ್ ಮಾಡಿಕೊಂಡು ಬರ್ಕೊಂಡು ಇವಾಗ 3 ವರ್ಷನೋ 4 ವರ್ಷಕ್ಕೂ ಬುಕ್ ಆಗಿದೆ ಸ್ವಾಮಿ. ಆಕೆಯ ಆಸೆಯಂತೆ ಪೂಜಾರಪ್ಪನವರು ಕೂಡ ಶ್ರೀ ದೊಡ್ಡಯ್ಯ ಸ್ವಾಮಿಗೆ ಹುಣ್ಣಿಮೆ ದಿನದಂದು ಪೂಜೆ ಮಾಡಿಕೊಡಲು ಒಪ್ಪುತ್ತಾರೆ. ಹೀಗೆ ಕಳೆದ 15 ವರ್ಷಗಳ ಹಿಂದೆ ಆರಂಭವಾದ ಹುಣ್ಣಿಮೆ ಪೂಜೆ ಮುಂದೆ ಹುಣ್ಣಿಮೆಯ ಪೂಜೆ ಎಂದೇ ಪ್ರಖ್ಯಾತಿಯಾಗುತ್ತದೆ. ಹೀಗೆ ತಮ್ಮ ಕಷ್ಟಗಳಿಗೆ ದೇವರ ಮೊರೆ ಹೋದ ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿದ ಭಗವಂತನಿಗೆ ಮನಸಂತೋಷದಿಂದ ಆರಂಭಿಸಿದ ಹುಣ್ಣಿಮೆ ಪೂಜೆ ನಿರಂತರವಾಗಿ ಸಾಗಿದ್ದು ಇಂದಿಗೂ ಕೂಡ ಹುಣ್ಣಿಮೆ ಪೂಜೆ ಎಂದರೆ ಅಲ್ಲಿ ಭಕ್ತರ ದಂಡೇ ಬರುತ್ತದೆ. ಓಂ ನಮಃ ಶಿವಾಯ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ನಮ್ಮ ಮಗಳ ಮನೆ ದೇವರು ಇದು. ಒಂದು ಸರಿ ಬಂದಿದ್ದೆ ನಮ್ಮ ಮಗಳ ಜಾತ್ರೆ ಇದ್ದಾಗ. ಆವಾಗ ಬಂದಿದ್ದು ಮತ್ತೆ ಬರಬೇಕು ಅಂತ ಈ ಸ್ವಾಮಿ ಕರ್ಸ್ಕೊತಾ ಇರ್ತಾನೆ, ಎಳಿತಾ ಇರ್ತದೆ ಇಲ್ಲಿಗೆ ಜ್ಞಾನ. ಸ್ವಾಮಿ ಆಶೀರ್ವಾದ ನಮಗಿದೆ, ನಮಗೆಲ್ಲ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಮಗಳಿಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಮತ್ತೇನೋ ಒಂಥರ ಸೆಳೆತ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅನಿಸ್ತಾ ಇರ್ತದೆ. ತುಂಬ ಇಲ್ಲಿ ವಾತಾವರಣ ಪರಿಸರ ಎಲ್ಲ ಚೆನ್ನಾಗೈತೆ, ಜಾತ್ರೆ ಎಲ್ಲ ಚೆನ್ನಾಗಾಗುತ್ತೆ. ನನ್ನ ಹೆಸರು ಪುರುಷಾಮಿ ಅಂತ. ನಾನು ಇದೇ ಊರಿನಲ್ಲಿ ಹುಟ್ಟಿದ್ದು. ನನ್ನ ತಂದೆ ಪುಟ್ಟಯ್ಯನವರು. ನಾನು 2 ವರ್ಷದ ಮಗುವಿನಿಂದ ಮೈಸೂರಿನಲ್ಲಿದ್ದು ಇದುವರೆಗೆ ದೇವರು ಇಷ್ಟು ದೊಡ್ಡ ಮಟ್ಟಕ್ಕೆ ಏರಿಸಿದ್ದಾನೆ. ಅದು ನನ್ನ ಭಾಗ್ಯ. ಯಾಕೆಂದರೆ ಮನೆ ದೇವರು ಮರಿಬಾರ್ದು. ಹೀಗೆ ತನ್ನನ್ನು ನಂಬಿದ ತನ್ನ ಭಕ್ತರಿಗೆ ಅಭಯ ತೋರಿ ಕುಲಕ್ಕೊಬ್ಬ ಕುಲ ತಿಲಕನನ್ನು ನೀಡಿ ಕಾಯುತ್ತಿರುವ ಆ ದೇವ ಯಾರು, ಅವನು ಎಲ್ಲಿದ್ದಾನೆ ಎಂದು ನೋಡಲು ಹೊರಟ ನಮಗೆ ದರ್ಶನ ನೀಡಿದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಗ್ರಾಮ ಇದೇ ಬೀರೇಶ್ವರಪುರ. ಈ ಗ್ರಾಮ ಐತಿಹಾಸಿಕವಾಗಿ ಮತ್ತು ರಾಜಕೀಯವಾಗಿ ಗುರುತಿಸಿಕೊಂಡಿರುವಂತಹ ಒಂದು ಊರು. ಇದೊಂದು ಐತಿಹಾಸಿಕ ಊರು ಎಂಬುದಕ್ಕೆ ಈ ಊರಿನಲ್ಲಿ ಸಿಕ್ಕಿರುವ ವೀರಗಲ್ಲುಗಳೇ ಸಾಕ್ಷಿ. ಅಂತೆಯೇ ರಾಜಕೀಯವಾಗಿಯೂ ಕೂಡ ಈ ಊರು ಬಹಳಷ್ಟು ಮುಂದಿದೆ. ಈ ಊರಿನಲ್ಲಿ ಹುಟ್ಟಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು
ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಮುಂಚೂಣಿಯ ನಾಯಕರಾಗಿ ಮೊದಲ ಬಾರಿಗೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾಗಿ ನಂತರ ವಿಧಾನಸಭಾ ಸದಸ್ಯರಾಗಿ ರಾಜ್ಯದ ಮೊದಲ ಗೃಹ ಮತ್ತು ಹಣಕಾಸು ಸಚಿವರಾಗಿ ಸರ್ಕಾರದ ಹಲವಾರು ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಶ್ರೀ ಟಿ ಮರಿಯಪ್ಪನವರು ಜನಿಸಿದ ಗ್ರಾಮ ಇದೇ ಬೀರೇಶ್ವರಪುರ. ಈ ಗ್ರಾಮದಲ್ಲಿ ಜನಿಸಿದ ಅನೇಕ ಕುಟುಂಬಗಳ ಸದಸ್ಯರು ಮಂಡ್ಯ, ಮೈಸೂರು, ನಾಗಮಂಗಲ, ಭದ್ರಾವತಿ ಹೀಗೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ. ಕೆರೆಯ ದಡದಲ್ಲಿ ಶ್ರೀ ದೊಡ್ಡೆಯ ಸ್ವಾಮಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾರೆ ಎಂಬುದು ಗ್ರಾಮಸ್ಥರ ನಂಬಿಕೆ. ಈ ಗುಡಿಯ ಹಿಂದೆಯೇ ಶ್ರೀ ಕಾಟಣ್ಣ ಸ್ವಾಮಿಯವರು ಅದೃಶ್ಯರಾದರು ಎಂದು ಈ ಗ್ರಾಮಸ್ಥರು ನಂಬಿದ್ದಾರೆ. ಈ ಗುಡಿಯ ಸುತ್ತಲಿರುವ ಮರಗಳು ಈ ದೇವಾಲಯದ ಸೊಬಗನ್ನು ಹೆಚ್ಚಿಸಿವೆ, ಹಚ್ಚ ಹಸಿರಾಗಿಸಿವೆ. ಮರದಲ್ಲಿ ನೆಲೆ ಮಾಡಿಕೊಂಡಿರುವ ಹಕ್ಕಿ ಪಕ್ಷಿಗಳ ಧ್ವನಿ ಇಲ್ಲಿನ ಭಕ್ತರನ್ನು ದುಗುಡವನ್ನು ಬೇರ್ಪಡಿಸಿ ಶಾಂತಚಿತ್ತವಾಗಿ ಮನೋಬಲವನ್ನು ಹೆಚ್ಚಿಸುತ್ತವೆ. ಶ್ರೀ ಬೀರೇಶ್ವರಪುರದ ಶ್ರೀ ದೊಡ್ಡೆಯ ಸ್ವಾಮಿಯನ್ನು 7 ಕೂಟದ ದೊರೆ ಎಂದೇ ಕರೆಯುತ್ತಾರೆ. ಕಾರಣ ಇಷ್ಟೇ. ಸನಾತನ ಹಾಲುಮತ ಧರ್ಮದಲ್ಲಿ ದಕ್ಷಿಣ ಕರ್ನಾಟಕದ ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಜಿಲ್ಲೆಗಳ ಭಾಗಗಳಲ್ಲಿ ಊರುಗಳನ್ನು ಗಡಿ ವಿಭಾಗ ಮಾಡಿಕೊಂಡು ಗಡಿಗೊಂದು ಕೂಟವನ್ನು ರಚಿಸಿಕೊಂಡು ಸೋದರ ದೇವರುಗಳನ್ನು ಕೂಟದ ಸದಸ್ಯರನ್ನಾಗಿ ಮಾಡಿಕೊಂಡು ಪೂಜಿಸುವ ಸಂಪ್ರದಾಯವಿದೆ. ಈ ಕೂಟದ ಹಿರಿಯ ದೇವರಾಗಿದ್ದರೆ ದೊಡ್ಡೆಯನೆಂದು, ಆತನ ಸಹೋದರನನ್ನು ಚಿಕ್ಕಯ್ಯನೆಂದು ಕರೆಯುವುದು ವಾಡಿಕೆಯಲ್ಲಿದೆ. ಅಂತೆಯೇ ಶ್ರೀ ದೊಡ್ಡೆಯ ಸ್ವಾಮಿಯ ಕೂಟಕ್ಕೆ 7 ಕೂಟದ ದೇವರುಗಳು ಸೇರಿವೆ. ಅವುಗಳೆಂದರೆ ಬೀರೇಶ್ವರಪುರ ಗ್ರಾಮದ ದೊಡ್ಡೆಯ ಸ್ವಾಮಿ, ತುಪ್ಪದಮಡು ಗ್ರಾಮದ ಶ್ರೀ ದಳವಾಯಿ ದೊಡ್ಡೆಯ ಸ್ವಾಮಿ, ದೊಡ್ಡಬಲ ಗ್ರಾಮದ ಮಂತ್ರಿ ಉಚ್ಚಪ್ಪ ಸ್ವಾಮಿ, ತುಪ್ಪದಮಡು ಗ್ರಾಮದ ಮುಂಗೊಂಡ ಮುಂದಲಾರತಿ ಚಿಕ್ಕಯ್ಯ ಸ್ವಾಮಿ, ಅರಕೆರೆ ಗ್ರಾಮದ ಶ್ರೀ ಗಾಳಿಗಂಡ ಉಚ್ಚಪ್ಪ ಸ್ವಾಮಿ, ದೊಡ್ಡಬಾಲ ಗ್ರಾಮದ ಶ್ರೀ ವಂಗನೂರಮ್ಮ ದೇವಿ, ಜೋಡಿ ನೇರಲಕೆರೆ ಗ್ರಾಮದ ಶ್ರೀ ದೊಡ್ಡ ದೇವಮ್ಮ ಹಾಗೂ ಚಿಕ್ಕದೇವಮ್ಮ ದೇವರುಗಳು. ಈ ಕೂಟದ ಎಲ್ಲ 7 ದೇವರಿಗೂ ಕೂಡ ಒಂದೊಂದು ರೋಚಕವಾದ ಜಾನಪದ ಕಥೆಗಳಿವೆ, ದಂತಕಥೆಗಳಿವೆ. ಅದನ್ನು ಪ್ರತ್ಯೇಕವಾಗಿ ಹೇಳಲಿದ್ದೇವೆ. ಇದೇ ಊರಿನಲ್ಲಿ ಬರೋಬ್ಬರಿ 44 ವರ್ಷಗಳ ನಂತರ ಶ್ರೀ ಕಾಟಣ್ಣ ಸ್ವಾಮಿಯವರ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಹಾಗಾದರೆ ದೊರೆ ದೊಡ್ಡಯ್ಯನ ಗಡಿಯಲ್ಲಿ ನೆಲೆಸಿರುವ ಈ ಶ್ರೀ ಕಾಟಣ್ಣ ಸ್ವಾಮಿ ಯಾರು? ದೊಡ್ಡಯ್ಯನ ಗುಡಿ ಹಿಂದೆ ಅವರೇಕೆ ನೆಲೆ ನಿಂತಿದ್ದಾರೆ? ಅದಕ್ಕೆ ಕಾರಣ ಏನು? ಕಾಟಣ್ಣ ಸಟ್ಟಿ ಭೇಟಿಗೆ ಹೋಯ್ತಾನಂದು ಕುಟುಂಬನವರ ಒಡಗೊಂಡು ಕಾಟಣ್ಣ ಲಕ್ಷಟ ಕಟ್ಟೆ ತೋಪಲ್ಲಾಡ ನೆವುಲಿ ಬೇಟೆ ಎಂಬ ರೋಚಕವಾದ ಸಂಗತಿಗಳನ್ನು ನಿಮ್ಮ ಮುಂದೆ ತರಲಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ. ನಮ್ಮ ಹೆಸರು ಶಿವರಾಜು ಪೂಜಾರಿ ಅಂತ. 7 ಕೂಟದ ದೊರೆ ಶ್ರೀ ದೊಡ್ಡಯ್ಯ ಸ್ವಾಮಿ ಹಾಗೂ ಕಾಟಣ್ಣ ಸ್ವಾಮಿ ದೇವರ ಪ್ರಧಾನ ಅರ್ಚಕರು. ಅದರಂತೆ ಭಕ್ತಾದಿಗಳಲ್ಲಿ ವಿನಂತಿ, ದಿನಾಂಕ 4/5/2026ರಿಂದ 7/4/2026ರವರೆಗೆ 4 ದಿನಗಳವರೆಗೆ ನಡೆಯುವ ಕಾಟಣ್ಣ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳಿಗೆ ಆಹ್ವಾನಿಸಲಾಗುವುದು. ಅದರಂತೆ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇನೆ. ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ನೀವು ಯಾರು ತಪ್ಪಿಸ್ಕೊಳ್ಳೋಂಗೆ ಕಾರ್ಯ ಬಂದು ಯಶಸ್ವಿ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಇಂಥ ಬೀರೇಶ್ವರ ಗ್ರಾಮಸ್ಥರ ಪರವಾಗಿ ಬೀರೇಶ್ವರ ಗ್ರಾಮಸ್ಥರು ನಾವು ಕೆಲವು ನಮ್ಮ ಕುಳುಗಳ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಎಲ್ಲೆಲ್ಲಿ ಇದ್ದರೂ ನಮ್ಮ ಕುಳುಗಳು ಬಂದು ದೇವರಿಗೆ ಸಹಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ನಾಡಿನ ಸಮಸ್ತ ಜನತೆಗೆ ಶ್ರೀ ಕ್ಷೇತ್ರ ಬೀರೇಶ್ವರಪುರದ ಗ್ರಾಮಸ್ಥರು ಹಾಗೂ ಯಜಮಾನರು ಹಾಗೂ ಅರ್ಚಕರುಗಳಿಂದ ನಮಸ್ಕಾರ. ಏನಪ್ಪ ವಿಷಯ ಅಂತ ಅಂದರೆ, ಶ್ರೀ 7 ಕೂಟದ ದೊರೆ ದೊಡ್ಡಯ್ಯ ಸ್ವಾಮಿ ದೇವರ ತಮ್ಮನಾದಂಥ ಶ್ರೀ ಕಾಟಣ್ಣ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿದೆ. ಸುಮಾರು 44 ವರ್ಷಗಳ ನಂತರ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿದೆ. ಆ ಜಾತ್ರೆಗೆ ಬರುವಂಥ ಗಣ್ಯ ವ್ಯಕ್ತಿಗಳು ಹಾಗೂ ಭಕ್ತಾದಿಗಳಲ್ಲಿ ಏನಪ್ಪ ಅಂದರೆ ಆ ಜಾತ್ರಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ದೈವಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ನಮಗೆ
ಶುಭ ಹಾರೈಸುವಂತೆ ನಾವು ಕೋರುತ್ತೇವೆ.